ನಮಸ್ಕಾರ, TV24+ಗೆ ಸ್ವಾಗತ. ಮಹದಾಯಿ ಯೋಜನೆ ಜಾರಿಗೊಳಿಸದಿದ್ದರೆ ಜುಲೈ 22ರಂದು ಸಂಸದ ಜಗದೀಶ್ ಶೆಟ್ಟರ್ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಕರವೇ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಗುಡಿ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಹದಾಯಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ವಿನಾಕಾರಣ ವಿಳಂಬ ಮಾಡುತ್ತಿದೆ. ಜುಲೈ 22ರ ಒಳಗಾಗಿ ಅದನ್ನು ಇತ್ಯರ್ಥಗೊಳಿಸದಿದ್ದರೆ ಸಂಸದ ಜಗದೀಶ್ ಶೆಟ್ಟರ್ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದರು. ಮಹದಾಯಿ ಕಳಸಾ ಬಂಡೂರಿ ಹೋರಾಟಕ್ಕೆ ಮಹದಾಯಿ ಕಳಸಾ ಬಂಡೂರಿ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಮಹದಾಯಿ ಕಳಸಾ ಬಂಡೂರಿ ಹೋರಾಟಕ್ಕೆ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಬಾರಿ ನಾವು ಮಹದಾಯಿ ಕಳಸಾ ಬಂಡೂರಿ ನಾಲಾ ಈ ಜೋಡಣೆ ಆಗಬೇಕಂತ ಹಲವಾರು ವರ್ಷಗಳಿಂದ ಹೋರಾಟವನ್ನು ನಡೆದಿದೆ. ಇವತ್ತಿನ ತೀರ್ಮಾನ ಮತ್ತು ಅದು ಮಹದಾಯಿ ಕಳಸಾ ಬಂಡೂರಿ ನಾಲಾ ಜೋಡಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಇನ್ನಾದರೂ ಅದರ ಬಗ್ಗೆ ಏನು ತೀರ್ಮಾನವನ್ನು ತಗೊಂಡೇ ಇಲ್ಲ. ಅದನ್ನು ಹೇಳುವಂತ ಬರೇ ಮಾತುಕತೆ ಕನ್ನಡಿಗರಿಗೆ ರೈತರಿಗೆ ಸಮಸ್ಯೆ ಆಗುವಂತ ಬರೇ ಇದನ್ನ ಕತೆ ಕೇಳಬೇಕಾಗಿದೆ. ಯಾಕಂದ್ರೆ ಇದು ಸರ್ಕಾರ ಬಂದ ನಂತರ ಕೂಡ 3 ತಿಂಗಳಲ್ಲಿ ಮಹದಾಯಿ ಕಳಸಾ ಬಂಡೂರಿ ಇದನ್ನ ನಾವು ಜಾರಿಗೆ ತರ್ತೇವೆ, ನಾವು ಮಾಡೇ ಮಾಡ್ತೇವೆ ಅಂತ ಕರ್ನಾಟಕ ಸರ್ಕಾರ ಮಾತನ್ನು ಕೊಟ್ಟಿದ್ದು ಕೂಡ ಇನ್ನಾದ್ರೂ ಅದನ್ನೇ ನಡೀತಾ ಇದೆ. ಇದು ಬರೋ 22ನೇ ತಾರೀಕಿಗೆ MP ಅವರು ಕಚೇರಿಗೆ ಜಗದೀಶ್ ಶೆಟ್ಟರ್ ಕಚೇರಿಗೆ ಮುತ್ತಿಗೆ ಹಾಕುವಂತ 100 ಕಾರ್ಯಕರ್ತರ ಕೂಡ ಮುತ್ತಿಗೆ ಹಾಕುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. MP ಅವರು ಇದ್ದಂತ ಜಗದೀಶ್ ಶೆಟ್ಟರ್ ಅವರು ಆ ಕೇಂದ್ರ ಸರ್ಕಾರದಿಂದ ಹೋಗಿ ಅವರೇ ಜಾರಿ ಮಾಡ್ಕೊಂಡು ಬರುವಂತ ನಾವು ಅವರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅವ್ರು ಒಂದು ವೇಳೆ ಮಾಡ್ಲಿಲ್ಲಂದ್ರೂ ಕೂಡ ಕೇಂದ್ರ ಕಚೇರಿ ಅವರು ಬರುವಂತ ಅಲ್ಲೇ ನಾವು ಮುತ್ತಿಗೆ ಹಾಕಿ ಆ ಜಾರಿಗೆ ತರುವ ಮಟನು ನಾವು ಹೇಳುವುದಿಲ್ಲ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಇಡ್ಕಲ್ ಡ್ಯಾಮ್ ಜಲಾಶಯ ಆಗಿರ್ಬೋದು, ಅಲ್ಲಿದು ರಾತಾರಾತ್ರಿ ಕಾಮಗಾರಿಯನ್ನು ಚಾಲೂ ಮಾಡಿದ್ದಾರೆ. ಆದ್ರೂ ಕೂಡ ಅದನ್ನ ಬಂದ್ ಮಾಡ್ರಿ ಅಂತ ನಾವು ಒತ್ತಾಡ ಮಾಡಿದ್ರು ಕೂಡ ಅದನ್ನ ಇನ್ನಾದ್ರೂ ಬಂದ್ ಆಗಿಲ್ಲ. ರಾತಾರಾತ್ರಿ ಇಂಥ ಕೆಲಸವನ್ನು ಮಾಡ್ತಾರ. ಇದೇ ರೀತಿ ಮಹದಾಯಿ ಕಳಸಾ ಬಂಡೂರಿಯನ್ನು ಇದ್ರ ಕೆಲಸ ಮಾಡಕ್ ಆಗಲ್ತು ಇವ್ರಿಗೆ. ನಾವು ಎಷ್ಟು ಸಲ ಹೇಳ್ಕೊಂತ ಬರ್ತಾ ಇದೀವಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಇನ್ನ ನಿಮ್ಮ ಕಚೇರಿಗಿನ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ಬೇಕಾಗ್ತಿದೆ. ಅದು ಇಡ್ಕಲ್ ಡ್ಯಾಮ್ ನೀರು ಧಾರವಾಡಕ್ಕೇನು ಪ್ರಾರಂಭವನ್ನು ಮಾಡ್ತಾರಲ್ಲ ಅದನ್ನು ನಿಲ್ಲಿಸ್ಬೇಕು. ಆದ್ರೂ ನಿಲ್ಲಿಸ್ಲಿಲ್ಲ ಅಂದ್ರೂ ಕೂಡ ಇನ್ನು ನಾವು ಎಲ್ಲಿ ಅದನ್ನು ಚಾಲೂ ಆಗೈತೆ ಅನ್ನೋದು ಕಾಮಗಾರಿ ನಮ್ಗೆ ಗೊತ್ತಿದೆ. ಅದು ರಾತಾರಾತ್ರಿ ಕೆಲಸವನ್ನು ಮಾಡ್ತಾರ ಅನ್ನೋದು ನಮ್ಗೆ ಗೊತ್ತಾಗಿದೆ. ಇನ್ನು ನೀವು ಅದನ್ನೇನು ಮಹದಾಯಿ ಕಳಸಾ ಬಂಡೂರಿಗೆ ಅದನ್ನ ಜಾರಿಗೆ ತಂದು ಅದನ್ನ ಕೆಲಸ ಮಾಡ್ಲಿಲ್ಲ ಅಂದ್ರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟ ಮಾಡಿ ನಿಮ್ಮ ಮುತ್ತಿಗೆಯನ್ನು ಹಾಕುವಂತ ಕೆಲಸ ಮಾಡೇ ಮಾಡ್ತೇವೆ ಅಂತೇಳಿ 22ನೇ ತಾರೀಕಿಗೆ ಮಾತ್ರ ಇದು ಜಗದೀಶ್ ಶೆಟ್ಟರ್ ಅವರ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡೇ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮಹದಾಯಿ ಕಳಸಾ ಬಂಡೂರಿ ಜೋಡಣೆ ಎಲ್ಲಿ ಇದೆ ಅಲ್ಲಿಗೆ ನಿಂತಿರುವುದನ್ನ ನೋಡಿದ್ರೆ ಬಹಳ ವಿಪರ್ಯಾಸ ಅಂತ ಹೇಳ್ಬೋದು. ಸಾಕಷ್ಟು ಬಾರಿ ಹೋರಾಟ ಮಾಡಿದೀವಿ, ಮನವಿ ಕೊಟ್ಟಿವಿ, ಯಾವುದು ಸ್ಪಂದನೆ ಈ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಕೂಡ ಆಗಿರ್ಬೋದು ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ. ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಬಗ್ಗೆ ಏನಾದ್ರು ಒಂದು ಕಾಳಜಿ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಕಳಸಾ ಬಂಡೂರಿ ನದಿ ಜೋಡಣೆಯನ್ನ ಆದಷ್ಟು ಬೇಗನೆ ಮಾಡಬೇಕು. ಮಾಡದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ನಮ್ಮ ಎಲ್ಲ ಸಮರ ಸೇನಾನಿಗಳು ಅವರ ಕಚೇರಿಗೆ ನುಗ್ಗುವಂತ ಕೆಲಸ ಮಾಡಬೇಕಾಗತ್ತೆ. ಹಾಗೆ ಹಲವು ಬಾರಿ ನಾವು ನೋಡಿದ್ವಿ, ಬೊಮ್ಮಾಯಿಯವರು ಕೂಡ ಮೊದಲು ಇದೇ ಕಳಸಾ ಬಂಡೂರಿ ಮಹದಾಯಿ ಹೋರಾಟವನ್ನು ಇಟ್ಕೊಂಡು MLA ಆದ್ರು, ಸಚಿವರಾದ್ರು, ಮುಖ್ಯಮಂತ್ರಿ ಆದ್ರೂ ಕೂಡ ಅವ್ರದೇ ಗೋವಾದಲ್ಲಿ ಕೂಡ ಅವ್ರದೇ ಸರ್ಕಾರ ಇತ್ತು, ಕರ್ನಾಟಕದಲ್ಲಿ ಅವ್ರದೇ ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇದ್ರು ಕೂಡ ಕೆಲಸ ಮಾಡಲಿಲ್ಲ. ಅವ್ರಿಗೆ ನಿಷ್ಕಾಳಜಿ ಅಂತ ಹೇಳಿ ಬೆಳಗಾವಿ ಅಭಿವೃದ್ಧಿ ಆಗಬಾರ್ದು ಒಂದು ಉದ್ದೇಶದಿಂದ ಧಾರವಾಡ ಹುಳಿ ಏನು ಬೇಕಾದ್ರೆ ಎಲ್ಲ ತಮ್ಮ ಕೆಲಸ ಮಾಡ್ಕೋತಾರ, ಇವರೆಲ್ಲ ಒಗ್ಗಟ್ಟಾಗಿ ಮಾಡ್ಕೋತಾರ. ಆದ್ರೆ ಬೆಳಗಾವಿಗೆ ಇಲ್ಲಿ ಇವರಿಗೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಮತ ಬೇಕು,
ಇವ್ರಿಗೆ ಈ ಎಲ್ಲ ಪಕ್ಷದವ್ರಿಗೆ ಮತ ಬೇಕು, ಆದ್ರೆ ಇಲ್ಲಿ ಕೆಲಸಗಳನ್ನು ಮಾಡೋದಿಲ್ಲ. ಮುಂದಿನ ನಿರ್ಮಾಣಗಳಲ್ಲಿ ಜನರೇ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತಾರೆ. ಹಾಗೆ ಹಿಡಕಲ್ ಜಲಾಶಯದ ಪೈಪ್ ಲೈನ್ಗಳನ್ನ ಈಗಾಗಲೇ ಅಳವಡಿಸೋದನ್ನ ಕೇಳ್ತಾ ಬಂದ್ವಿ. ಮುಂದಿನ ನಿರ್ಮಾಣಗಳಲ್ಲಿ ನಮ್ಮ ಕರವೇ ಸೈನಿಕರು ಅಲ್ಲಿ ನುಗ್ಗಿ ಆ ಕಾರ್ಯವನ್ನ ನಿಲ್ಲಿಸಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ರಾಜಕೀಯ ಲಾಬಿ ಅಂತ ಹೇಳ್ತಾ ಇದ್ದೀವಿ. ಮುಂದೆ ಇಲ್ಲಿ ರೈತರು ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ಹಿಡಕಲ್ ಡ್ಯಾಮ್ ಏನಾದ್ರೆ ಖಾಲಿ ಆದ್ರೆ ಈ ಭಾಗದ ಎಲ್ಲ ಭೂಮಿಗಳು ಬತ್ತಿ ಹೋಗ್ತಾವ. ಮುಂದಿನ ದಿನಗಳಲ್ಲಿ ನೀರು ಕುಡಿಯೋಕೆ ಬೆಳಗಾವಿ ಕೂಡ ನೀರು ಕುಡಿಯೋಕೆ ನೀರು ಸಿಗಲ್ಲ. ಈಗಾಗಲೇ ಸೌದತ್ತಿಯಿಂದ ನೀರು ಹೋದಾರ, ಸಾಕಾಗುತ್ತೆ ಅದು. ಆದ್ರೆ ಇಲ್ಲಿ ರಾಜಕೀಯ ಲಾಭ ನಡೆದಿದೆ ಅಂತ ನನಗೆ ತಿಳಿದು ಬಂದಿದೆ. ಮುಂದಿನ ದಿನಗಳಲ್ಲಿ ನಿಂದಿಸ್ತಾ ಇದ್ದಲ್ಲಿ ರೈತರೇ ಒಂದು ತಕ್ಕ ಶಾಸ್ತಿಯನ್ನು ಈ ಸರ್ಕಾರಕ್ಕೆ ಮಾಡ್ತಾ ಅಂತ ಹೇಳಿಕ್ಕೆ ಇಷ್ಟಪಡ್ತೇವೆ.